ಜನರನ್ನು ಒಪ್ಪಿಸಬೇಕು ಅನ್ನುವಂಥ ಟೈಮಲ್ಲಿ ಎಷ್ಟೋ ಮನೆಗಳಿಗೆ ಭೇಟಿ ನೀಡಿದ್ರಿ, ಎಷ್ಟೋ ಸ್ಲಮ್ಗಳಿಗೆಲ್ಲ ಭೇಟಿ ನೀಡಿದ್ರಿ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಅಂತ ಕೇಳಿದ್ದೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಹೆಣ್ಮಕ್ಳು ಅದಕ್ಕೆ ಒಪ್ಕೊಂಡ್ರಾ? ಅವ್ರಿಗೆ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಹೆಂಗಸರನ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಅಲ್ಲ, ಅವ್ರ ಕಣ್ಣೀರು ನೋಡಿದ್ರೇ ಗೊತ್ತಾಯ್ತು. ಬಂದು ಅಪ್ಕೊಂಡು ಕೆಲವು ಸಲ ರೊಟ್ಟಿ ಕೊಟ್ಟರು ನನಗೆ, ಕೆಲವು ಸಲ ಪಲ್ಯ ಕೊಟ್ಟರು, ಸೊಪ್ಪು ತಂದು ಕೊಟ್ಟರು, ಎಲ್ಲನೂ ಮಾಡಿದ್ರು. ಅವ್ರ ಕಣ್ಣೀರೇ ನನ್ನದು ಗೊತ್ತಾಯಿತು. ಗಂಡಸರು ಒಂದು ಸ್ವಲ್ಪ ಇದು ಆಯಿತು, ಯಾಕಂದರೆ ನಮ್ಮದೆಲ್ಲ ಪ್ರಾಬ್ಲಮ್ಮು, ಇನ್ನೊಂದು ಹುಡುಗಿನೇ ಮದುವೆ ಮಾಡ್ಕೊಳ್ತೀನಿ, ಅದು ಬೇಡ, ಅವ್ರದ್ದೇ ತೊಂದರೆ ಅಂತಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಬಟ್ ಹೆಂಗಸರು ದೇವರು ರೆಡಿ. ಅವರು ಹೇಳ್ತಾಯಿದ್ರು, ನೀವು ದೇವ್ರ ಥರ ಬಂದಿದ್ದೀರಾ, ಮಾಡಿ ಅಂತಲ್ಲ. ಬಟ್ ಎಲ್ಲ ಕಡೆ ಅವ್ರು ರಂಗೋಲಿ ಮಾಡೋವಾಗ ನಾನು ರಂಗೋಲಿ ಚಿಕ್ಕೇನೋ ಇಟ್ಬಿಟ್ಟು ಅದ್ರನ್ನಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ನೋಡಿ ಹೀಗೆ ಪ್ರಾಬ್ಲಮ್ಮು. ಅವ್ರದ್ದು ಮನಸ್ಸಿನಲ್ಲಿ ಹೋಗ್ಬಿಟ್ಟು ಅವ್ರ ಮನಸ್ಸನ್ನ ಬದಲಾವಣೆ ಮಾಡಿದೆ ನಾನು. ಸೊ ಅಷ್ಟು ಪ್ಯಾಷನ್ ಇತ್ತು ನನಗೆ, ಅದನ್ನ ಚೇಂಜ್ ಮಾಡಬೇಕು ಅವ್ರನ್ನ ಅಂತ. ನಿಮ್ಮ 40 ವರ್ಷಗಳ ಸುದೀರ್ಘ ಅನುಭವ ಅದು ಮುಂದಿನ ಹಂತಕ್ಕೆ ಹೋಗಬೇಕು, ಇನ್ನಷ್ಟು ಜನರಿಗೆ ಅದು ಈಸಿ ಆಗಬೇಕು ಮುಂದೆ ಓದುವವರಿಗೆ ಅನ್ನುವಂಥ ಕಾರಣಕ್ಕಾಗಿ ಪುಸ್ತಕಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದೆ ಅಂತ ಹೇಳಿದರೆ, ಅದಕ್ಕೂ ಮುಂಚೆ ನಿಮ್ಮ ಶಿಕ್ಷಣದ ಸಮಯದಲ್ಲಿ ಒಂದು ಘಟನೆ ಆಗುತ್ತೆ. ನೀವು ಆ ಒಂದು ಸೀಟ್ಗಾಗಿ ಕೋರ್ಟ್ ತನಕ ಹೋಗ್ತೀರಿ. ಆ ಕಥೆಯನ್ನು ಹೇಳಬಹುದಾ ಅಂಥೇಳಿ, ಹೇಗೆ ಪಡ್ಕೊಂಡ್ರಿ ಆ ಸೀಟ್ನ ಅಂಥೇಳಿ? ನಾನು ಇವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಂದರೆ ನಮ್ಮ ಟೈಮ್ನಲ್ಲಿ ಅದು ಸಿ ಇ ಟಿ ಅಂತ ಆ ಥರ ಇರಲಿಲ್ಲ, ನೀಟ್ ಎಕ್ಸಾಮ್ ಇರಲಿಲ್ಲ. ಬಟ್ ನಮಗೆ SHO ಮಾಡಿದಾಗೆ ನಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬರ್ತಾಯಿತ್ತು. ಪ್ಲಸ್ ವಿ ಯೂಸ್ ಟು ಹ್ಯಾವ್ ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಫಸ್ಟ್ ಬಂದಿದ್ದೆ ನಾನು. ಆದರೂ ನನಗೆ ಸೋಷಲಿ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಸೀಟ್ ಕೊಟ್ಟಿದ್ದರು. ಸೊ ಬೇರೆಯವ್ರನ್ನ ತೆಗೆದುಬಿಟ್ಟು ನನಗೆ ಆ ಸೀಟ್ ಕೊಟ್ಟಿದ್ದರು. ಸೊ ಯಾರಿಗೆ ಸೀಟ್ ಕೊಟ್ಟಿದ್ರು ಅವ್ರು ಮತ್ತೆ ಕೇಸ್ ಹಾಕ್ಬಿಟ್ಟು ನನ್ನ ಹೆಸರು ತೆಗೆದುಬಿಟ್ಟು ಅವ್ರು ಆ ಸೀಟು ತೊಗೊಂಡ್ರು. ದೆನ್ ನಾನು ಮತ್ತೆ ಕೋರ್ಟಿಗೆ ಹೋದೆ. ದೆನ್ ಐ ಸೆಡ್ ಐ ನೀಡ್ ಮೈ ಸೀಟ್, ಐ ಹ್ಯಾಡ್ ಟು ಗೆಟ್ ದ ಸೀಟ್. ಈವನ್ ಇಫ್ ದೆರ್ ಇಸ್ ಒನ್ ಮೆರಿಟ್ ಸೀಟ್, ಐ ಹ್ಯಾಡ್ ಟು ಗೆಟ್ ದ ಮೆರಿಟ್ ಸೀಟ್. ಬಟ್ ಅದೇನಾಯಿತು, ಅವರು ಕೊಡಲಿಲ್ಲ, ಅದು ವಿತ್ಹೆಲ್ಡ್ ಮಾಡಿಬಿಟ್ರು ದ ಮಾಸ್ಟರ್ಸ್ ಸೀಟ್. Then I went again to the court. The court called the Director of Health Services. ಆ ಟೈಮ್ನಲ್ಲಿ ನಮ್ಮ ತಂದೆಯೇ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್. ನಮ್ಮ ತಂದೆ ಹೇಳಿದರು, ಯಾಕೆ ಸುಮ್ಮನೆ ಹೋಗ್ತೀಯಮ್ಮ, ನೆಕ್ಸ್ಟ್ ಟೈಮ್ ಟ್ರೈ ಮಾಡು. ಐ ಸೆಡ್, ಯಾಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಲಿ, ಈ ಟೈಮ್ ನಾನು ಆಗಲೇ ಬಂದಿದ್ದೀನಿ, ಇದು ನನ್ನ ಹಕ್ಕು, ನನ್ನ ಹಕ್ಕನ್ನ ಚಲಾಯಿಸ್ತೀನಿ. ಸೊ ಹೋದೆ ನಾನು. ಮತ್ತೆ ಅಲ್ಲಿ ಹೈಕೋರ್ಟ್ನಲ್ಲಿ ಹೇಳಿದರು, ಯಾಕ್ರಿ ನೀವು ಮಾಡಲಿಲ್ಲ ಅಂತ ಕೇಳಿದರು. ಆ್ಯಂಡ್ ಆ ಕೋರ್ಟ್ನಲ್ಲಿ ನಾನೇ ಆ ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತಿದ್ದೆ ನಾನು. ಆ್ಯಂಡ್ ಆ ಟೈಮ್ನಲ್ಲಿ ರಾಮಾ ಜಾಯ್ಸ್ ಅವರು ಜಡ್ಜ್ ಇದ್ದರು. ಜೈನ್ ಪುಟ ನಿನಗೆ ಇನ್ನೂ ಸೀಟ್ ಸಿಕ್ಕಿಲ್ಲ ಅಂತ ಕೇಳಿದ್ರು. ಸರಿ, ಇಲ್ಲ ಕೊಟ್ಟಿಲ್ಲ, ಅವರು ಕೊಟ್ಟರೆ ನಾನು ತೊಗೊಳ್ತೀನಿ. MD ಸೀಟ್ನ ವಿತ್ಹೆಲ್ಡ್ ಮಾಡಿಬಿಟ್ರು, ಬರೀ DGO. ಸೊ ಅವರು ಇಮ್ಮಿಡಿಯೇಟಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಇಮ್ಮಿಡಿಯೇಟ್ ಸೀಟ್ ರಿಲೀಸ್ ಮಾಡಿಸಿ ನನಗೆ ಸೀಟ್ ಸಿಕ್ತು. ಬಟ್ DGO ಸೀಟ್ ಸಿಕ್ತು, MD ಸೀಟ್ ಕೊಡಲಿಲ್ಲ. ನೀನು 6 months ವೆಯ್ಟ್ ಮಾಡು, ಆಮೇಲೆ MD ಸೀಟ್ ಕೊಡ್ತೀನಿ. ಆ ಟೈಮ್ನಲ್ಲಿ ಆವಾಗ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್, ಅವ್ರ ಹೆಸರು ಹೇಳೋದಕ್ಕೆ ನನಗಿಷ್ಟ ಇಲ್ಲ, ಅವ್ರು ಹೇಳಿದರು, ನೋಡೋಣ ನೀನು ಸೇರ್ಕೊಂಡಿದೆಯಾ ಪೋಸ್ಟ್ ಗ್ರ್ಯಾಜುಯೇಷನ್, ಲೆಟ್ ಮಿ ಸಿ ಹೌ ಯು ವಿಲ್ ಕಮ್ ಔಟ್ ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ನಾನು ಹೇಗೆ ಸೇರ್ಕೊಂಡಿದ್ದೀನಿ ಹಾಗೆ ಆಚೆ ಕಡೆನೂ ಬರ್ತೀನಿ ಅಂತ ಹೇಳಿಕೊಂಡ್ರು. ಸೊ ಆ ಎಕ್ಸಾಮ್ನಲ್ಲಿ 13 ಜನ ಇದು ಸ್ಟೂಡೆಂಟ್ಸ್ ಇದ್ದರು. ಅದರಲ್ಲಿ 2 ಪಾಸ್ ಮಾಡಿದರು. ಅದರಲ್ಲಿ ನಾನು ಒಬ್ಬಳಿದ್ದೆ. ಯಾಕಂದರೆ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಥಾಟ್ ಐ ವಾಸ್ ವೆರಿ ಗುಡ್. ಇಂಟರ್ನಲ್ ಎಕ್ಸಾಮ್ನರು ಹೇಳಿದರು ನೋ ಅಂತ. ಸೊ ಎಕ್ಸ್ಟರ್ನಲ್ ಎಕ್ಸಾಮ್ನ ಫಾಟ್ ಶಿ ಹ್ಯಾಸ್ ಟು ಪಾಸ್ ಅಂತ. ಸೊ ಐ ಪಾಸ್ಡ್. ಸೊ ಎಲ್ಲಿ ಯಾರು ಏನಾದರೂ ಮಾಡಬೇಕಾದ್ರೆ ನಮ್ಮ ಕರ್ಮಗಳು ನಮ್ಮ ಹಿಂದೆನೇ ಇರುತ್ತೆ. ನೀವು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ದೇವ್ರ ಮೇಲೆ ನೋಡ್ತಾನೇ ಇರ್ತಾರೆ, ನಿಮಗೇನು ಹಾನಿ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಡೈರೆಕ್ಟ್ರೇಟ್ನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ನಾನು ಹೇಗೆ ಹೋದ್ನಲ್ಲ ಒಳಗೆ ಹಾಗೆ ಆಚೆ ಕಡೆ ಫಸ್ಟ್ ಅಟೆಂಪ್ಟ್ನಲ್ಲಿ ಬಂದೆ. ಆಚೆ ಕಡೆ ನಾನು ಬಿಡಲಿಲ್ಲ.
ಲಕ್ಷಾಂತರ ಹೆಣ್ಮಕ್ಳಿಗೆ ತಾಯಿ ಆಗುವಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ನಾನು ಕಲ್ತಿದ್ದನ್ನು ಮುಂದಿನ ಜನರು ಅಥವಾ ಮುಂದಿನ ವೈದ್ಯರು ಕೂಡ ಕಲಿಬೇಕು ಅನ್ನುವಂಥ ಆಸಕ್ತಿಯಿಂದ ಮೆಡ್ಲೈನ್ ಅಕಾಡೆಮಿಕ್ಸ್ನ ಆರಂಭ ಮಾಡಿದ್ದೀರಿ. ಅದ್ರ ಬಗ್ಗೆ ತಿಳಿಸ್ಬಹುದಾ ಅಂಥೇಳಿ. ನಾನು ಅದು ಕೇಳ್ಪಟ್ಟೆ, 85-86 ವರ್ಷದ ಡಾಕ್ಟ್ರಿಂದ ಹಿಡಿದು ಎಲ್ಲರೂ ಬರ್ತಾರೆ ಅಲ್ಲಿ ಕಲಿಯೋದಕ್ಕೆ ಅಂತ ಹೇಳಿ ಕೇಳ್ಪಟ್ಟೆ. ತಿಳಿಸ್ಬಹುದಾ ಅಂಥೇಳಿ. ಆ್ಯಕ್ಚುಲಿ ನಾನು ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಏನೋ ಒಂದು ಮನಸ್ಸಿನಲ್ಲಿ ಯಾಕೆ ಮಾಡಬೇಕು, ಸುಮ್ಮನೆ ಹೆಂಗಿದ್ರೂ ವಯಸ್ಸಾಗಿದೆ, ರಿಟೈರ್ಮೆಂಟ್ ಏಜ್ ಅಲ್ಲ, ಇಷ್ಟೆಲ್ಲ ಇರ್ತಾಯಿತ್ತು ನನ್ನ ತಲೆಯಲ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಒಂದು ಕೋವಿಡ್ ಬಂದುಬಿಡ್ತು. ಸೊ ಸಾಕು ಬಿಡಪ್ಪ, ಆರಾಮಾಗಿರ್ತೀನಿ, ಸೀರಿಯಲ್ಸ್ ನೋಡ್ಕೊಳ್ತೀನಿ, ಇದು ಮಾಡ್ತೀನಿ ಅದೆಲ್ಲ ಅಂತ. ಆದರೆ ನಮ್ಮ ಸೊಸೆ ಬಿಡಲಿಲ್ಲ. ನಿಮ್ಮದು ಯಾವಾಗಲೂ ಸರಸ್ವತಿ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಿಮಗೆ, ನೀವು ಎಲ್ಲರಿಗೂ ಇದು ಹಂಚಬೇಕು ಅದೆಲ್ಲ. ಸರ್ ಅದೆಲ್ಲ ಒಳ್ಳೆಯದು, ಅದೆಲ್ಲ ಸ್ಟೇಜ್ ಮೇಲೆಲ್ಲ ನಿಂತು ಮಾತಾಡ್ಬೋದು, ಒಟ್ಟಿನಲ್ಲಿ ನಾನು ಮತ್ತೆ ಕೆಲಸ ಮಾಡಬೇಕಲ್ಲ, ಅದು ಒಂದು ಪ್ರಾಬ್ಲಮ್ಮು. ಆದರೂ ಯಾರೂ ಬಿಡಲಿಲ್ಲ. ನೀವು ಮಾಡು ಮಾಡು ಮಾಡು, ಅದು ಕಂಪ್ಯೂಟರ್ ತೆಗೆದು ಇದು ಮಾಡು ಅದು ಮಾಡು, ಏನೇನೋ ಮಾಡಿಬಿಟ್ರು. ಅಂತೂ ಏನೋ ಮೋಡಿ ಮಾಡಿ ಸ್ಟಾರ್ಟ್ ಮಾಡಿಸಿದ್ರು. ಆಮೇಲೆ ಅದ್ರ ಜೊತೆಲೇ ಮಾಸ್ಟರ್ ಕ್ಲಾಸ್ ಬೈ ಕಾಮಿನಿ ರಾವ್ ಅಂತ ಶುರು ಮಾಡಿದ್ರು. ಸೆಲೆಬ್ರಿಟೀಸ್ನೆಲ್ಲನೂ ಚೂಸ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾಯಿದ್ದೆ. ವೈ ಬಿ ಆರ್ಡಿನರಿ ವೆನ್ ಯು ಕ್ಯಾನ್ ಬಿ ಎಕ್ಸ್ಟ್ರಾ ಆರ್ಡಿನರಿ ಅಂತ. ಆಲ್ಮೋಸ್ಟ್ ಅನ್ನೋಯಿಂಗ್ಲಿ ಐ ಗಾಟ್ ಇನ್ ಟು ದಿಸ್ ಮಿಡ್ಲೈನ್ ಅಕಾಡೆಮಿಕ್ಸ್. ಬಟ್ ಟೀಚಿಂಗ್ ಈಸ್ ಅ ಪ್ಯಾಷನ್ ಫಾರ್ ಮೀ. ಸೊ ಪುಸ್ತಕ ಹೇಗೆ ಬರೀತಾ ಇದ್ದೆ ಮುಂಚೆ, ಸೊ ಐ ಕಂಟಿನ್ಯೂಡ್ ಅದು ಪುಸ್ತಕ ಬರೆಯೋದರಲ್ಲಿ ಕಂಟಿನ್ಯೂ ಮಾಡಿದೆ. ಕೋರ್ಸ್ ಮೆಟೀರಿಯಲ್ಲೂ ತಯಾರಾಯಿತು, ಅವ್ರ ಪೋರ್ಟಲ್ಲೂ ತಯಾರು ಮಾಡಿದ್ರು ಪೂಜಾ. ಇನ್ನೇನು ಸ್ಟೂಡೆಂಟ್ಸ್ ಬರಬೇಕು, ಅವರು ಬಂದರು. ಸೊ ಎಲ್ಲನೂ ಸೇರ್ಕೊಂಡ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸರಿಯಾಗಿದ್ದರೆ ಪಾಯಸ ಆಗುತ್ತೆ. ಎಕ್ಸ್ಟ್ರಾ ಸ್ವೀಟ್ ಆಗ್ಬೋದು ಅಥವಾ ಲೆಸ್ ಸ್ವೀಟ್ ಆಗ್ಬೋದು, ಬಟ್ ಪಾಯಸ ಅಂತೂ ಆಗುತ್ತೆ. ಸೊ ಆಯಿತು ಅದು. ಸೊ ಇಟ್ ಬಿಕೇಮ್ ವೆರಿ ಫೇಮಸ್. ಸೊ ಫೈನಲಿ ಮೆಡ್ಲೈನ್ ಅಕಾಡೆಮಿಕ್ಸ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಇನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಆಲ್ಸೋ ಅದರಲ್ಲಿ ರಿವ್ಯೂಸ್ ಏನು ಬಂದಿದೆ, ಅದ್ಭುತವಾಗಿ ರಿವ್ಯೂಸ್ ಬಂದಿದೆ. ಎಷ್ಟು ಜನ ಕಲಿತಾ ಇದ್ದಾರೆ. ಇವತ್ತು ನಾವು ಇನ್ಫರ್ಟಿಲಿಟಿ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಅಂತ ಹೇಳಿದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಟೀಚಿಂಗ್. ಬಿಕಾಸ್ ಎಲ್ಲರೂ ಒಂದು ಟೆಂಟ್ ಹಾಕ್ಬೋದು, IVF ಮಾಡ್ತೀನಿ, ಬಟ್ ಹ್ಯೂಮನ್ ರಿಸೋರ್ಸಸ್ ಎಲ್ಲಿಂದ ಸಿಗುತ್ತೆ? ನಿಜ, ಇದು ಇಲ್ಲಿಂದನೇ ಸಿಗೋದು. ಸೊ ವಿ ಹ್ಯಾವ್ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ದ ಮಾರ್ಕೆಟ್. ಎಕ್ಸಾಕ್ಟ್ಲಿ. ಅದ್ರ ಜೊತೆಗೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್. ಕಾಮಿನಿ ರಾವ್ ಅವರ ಬಗ್ಗೆ ಒಂದು ಮಾತು, ಜನರದ್ದು ಒಂದು ಅಸಂಪ್ಷನ್ ಏನು ಅಂದರೆ, ಅವರು ರೀಚ್ ಆಗೋದಕ್ಕೆ ತುಂಬ ಕಷ್ಟ, ಅವ್ರು ತುಂಬ ಎಕ್ಸ್ಪೆನ್ಸಿವ್ ಇರಬಹುದೇನೋ, ಅಥವಾ ಈ IVF ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಏನೋ, ಅವರನ್ನು ಹೋಗಿ ಮುಟ್ಟೋದು ಹೇಗೆ, ಈ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆಗಳು ಜನರಿಗೆ ಇದ್ದೇ ಇರುತ್ತೆ. ಬಟ್ ಹಾಗಿಲ್ಲ. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ಯಾರು ಬೇಕಾದರೂ ಬರಬಹುದು. ತಾಯಿ ಆಗಬೇಕು ಅನ್ನುವಂಥ ಬಯಕೆ ಇರುವಂಥವ್ರು ಯಾರು ಬೇಕಾದರೂ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದು ಇಲ್ಲಿ ಬಂದ ಮೇಲೆ, ಮಾತಾಡಿಸಿದ ಮೇಲೆ ತಿಳಿಯಿತು. ಅದ್ರ ಬಗ್ಗೆ ತಿಳಿಸಬಹುದಾ ಅಂಥೇಳಿ. ನಾನು ಯಾವತ್ತೂ ದುಡ್ಡಿನ ಮುಖ ನೋಡಿಲ್ಲ. ಯಾವತ್ತೂ ಪೇಷನ್ಸು, ಹೆಂಗಸರು ಅವ್ರಿಗೊಂದು ತಾಯ್ತನ ಕೊಡಬೇಕಂತ ನಾನು ಯಾವತ್ತೂ ಆ ದೃಷ್ಟಿನಿಂದ ನೋಡಿದ್ದೀನಿ. ನನಗೆ ಡಿಫಿಕಲ್ಟ್ ಕೇಸಸ್ಸು, ಕಠಿಣ ಕೇಸಸ್ಸು, ಆ ಹೆಂಗಸಿಗೆ ಅವ್ರ ಒಂದು ನಗಮುಖ ಮತ್ತು ಅವ್ರದ್ದು ಫ್ಯಾಮಿಲಿ ಕಂಪ್ಲೀಟ್ ಮಾಡಬೇಕು. ಬಿಕಾಸ್ ನನಗೆ ಅದು ಇಂಟ್ರೆಸ್ಟ್ ಇರೋದು. ಎರಡನೇದು ಏನು ಅಂತಂದರೆ, ಈ ದುಬಾರಿ ಆಗೋದು ಅದೆಲ್ಲ ತಪ್ಪದು. ಯಾಕಂದರೆ ಈವನ್ ESI ಪೇಷನ್ಸ್ ಎಲ್ಲನೂ ತೊಗೊಳ್ತೀನಿ ನಾನು. ಆ್ಯಂಡ್ ನಾನು ಸಿಂಗಲ್ಲಾಗಿ ನಾನು ಸ್ಟಾರ್ಟ್ ಮಾಡಿದಾಗೆ, ಕಾರ್ಪೊರೇಟ್ ಜಾಯಿನ್ ಮಾಡಿದಾಗಲ್ಲ, ಅದಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಚೀಪೆಸ್ಟ್ ಇದ್ವಿ. ಆ್ಯಂಡ್ ಇವಾಗ ನಾನು ಎಲ್ಲನೂ ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಬಟ್ ಒಂದು ಟೀಮ್ ಆಫ್ ಪೀಪಲ್ ಸೇರಿಕೊಂಡು ಮಾಡ್ತೀವಿ. ಆ್ಯಂಡ್ ಬಟ್ ಆಲ್ ದ ಡಿಫಿಕಲ್ಟ್ ಕೇಸಸ್ ಏನಿದೆ, ಕಠಿಣ ಕೇಸಸ್ ಏನಿದೆ, ನಾನು ಖುದ ನೋಡ್ತೀನಿ ಆ್ಯಂಡ್ ಆಲ್ಸೋ ಫಾಲೋ ಅಪ್. ಬಟ್ ಏನಂದರೆ ಕಾಮಿನಿ ರಾವ್ ಸಿಗೋದಿಲ್ಲ, ಕಾಮಿನಿ ಇದ್ದಾಗ ತಪ್ಪದು. ಬಿಕಾಸ್ ನಾನು ಇರೋದೇ ಅವ್ರಿಗೋಸ್ಕರ. ಕಾಮಿನಿ ರಾವ್ ಈಸ್ ಬಿಕಾಸ್ ಆಫ್ ದ ಇನ್ಫರ್ಟಿಲಿಟಿ. ಸೊ ಕಾಮಿನಿ ರಾವ್ ಸಿಗಲ್ಲ ಅಂತಂದರೆ ನಾನು ಇನ್ನೆಲ್ಲಿ ಹೋಗಲಿ? ಹಾಂ, ಸೊ ಅವ್ರಿಗೋಸ್ಕರ ನಾನು ಇರೋದು. ಸೊ ದೇ ಆರ್ ಆಲ್ವೇಸ್ ಪ್ರಯಾರಿಟಿ ಫಾರ್ ಮೀ.
and the entire family supports me for that. So they should be welcome in the hospital, and now it is running. ನನ್ನ ಹೆಸರು ಮೇಲೆ ಇದು ರನ್ ಆಗ್ತಾ ಇದೆ. ಇದು ಫ್ಯಾಮಿಲಿ ಡಿಸಿಷನ್ ದಟ್ ಈ ಹೆಸರು ಮುಂದೆ ಹೋಗ್ತಾ ಇರಬೇಕು, ಇದು ನಿಲ್ಲಿಸಬಾರ್ದು. ಆ್ಯಂಡ್ ಮೈ ಚಿಲ್ಡ್ರನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಪೂಜಾ ಆ್ಯಂಡ್ ವೈಷ್ಣವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ದಿಸ್ ಇಸ್ ಗೋಯಿಂಗ್ ಫಾರ್ವರ್ಡ್. ಡಾಕ್ಟರ್ ಕಾಮಿನಿ ರಾವ್ ಅಂದರೆ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಇದು ಸಾಮಾನ್ಯವಾಗಿರುವಂಥ ಒಂದು ಕಲ್ಪನೆ. ಬಟ್ ಬರೀ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಬೇರೆನಾದರೂ ಚಿಕಿತ್ಸೆಗಳು ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ನೀಡ್ತೀರಾ? ನಾನು 16ನೇ ವಯಸ್ಸಿಂದ ಪೂರ್ತಿ ಋಷ್ ಪಂಚಮಿ ಹಿಡಿಯ ತನಕ ನೋಡ್ತೀನಿ ಆ್ಯಂಡ್ ಬಿಯಾಂಡ್. ಯಾಕಂತಂದರೆ ಕೆಲವು ವಿಶೇಷವಾದ ಇದು ತೊಂದರೆಗಳು ಇಟ್ಸ್ ದೇರ್ ಇನ್ ಪರ್ಟಿಕ್ಯುಲರ್ ಸ್ಟೇಜಸ್ ಆಫ್ ದ ಲೈಫ್ ಆಫ್ ಅ ವುಮನ್. ಈಗ ಮೆನಾರ್ಕಿ ಅಂತ ಹೇಳ್ತೀವಿ, ಅಂದರೆ ಫಸ್ಟ್ ಟೈಮ್ ಪೀರಿಯಡ್ ಬಂದಾಗೆ ಅವ್ರಿಗೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲಂದರೆ ಬೊಜ್ಜು ಇರುತ್ತೆ, ಮತ್ತು ಕೂದಲು ಹೆಚ್ಚಾಗಿರುತ್ತೆ, ಅಥವಾ ಇದು ಮೆನ್ಸ್ಟ್ರೇಷನ್ ಸರಿಯಾಗಿ ಬರೋದಿಲ್ಲ, ಇಲ್ಲೋದ್ರೆ ಹೊಟ್ಟೆ ನೋವು ತುಂಬ ಇರುತ್ತೆ, ಮುಟ್ಟಾದಾಗ ತುಂಬ ಹೊಟ್ಟೆ ನೋವು ಇರುತ್ತೆ, ಅಲ್ಲೋದ್ರೆ ಗಡ್ಡೆಗಳಿರುತ್ತೆ ಗರ್ಭದಲ್ಲಿ, ಅವೆಲ್ಲನೂ ನೋಡ್ತೀವಿ. ಮತ್ತು ನೆಕ್ಸ್ಟು ಅದು ಪೀರಿಯಡ್ ಇದರಲ್ಲಿ ಬಿಟ್ವೀನ್ 20 to 40 ಇಯರ್ಸ್ನಲ್ಲಿ ಬಂಜೆತನ ಬಿಟ್ಟು ಬೇರೆ ಎಲ್ಲನೂ ತೊಂದರೆಗಳೂ ಇರುತ್ತೆ. ಬಿಳಿ ಬಟ್ಟೆ ಹೋಗೋದು, ಅಥವಾ ಏನೋ ಕ್ಯಾನ್ಸರಿನ ಕಾಯಿಲೆಗಳು, ಮತ್ತು ಬೆನ್ನೋವು, ಮತ್ತು ಏನೋ ಈ ಥರದ್ದು ಈವನ್ ಸೆಕ್ಷುವಲ್ ಪ್ರಾಬ್ಲಮ್ಸು, ಆ ಥರದ ಪ್ರಾಬ್ಲಮ್ಸನ್ನು ಅದನ್ನೆಲ್ಲನೂ ನೋಡ್ತೀವಿ ನಾವು. ಮತ್ತು ಈವನ್ ಮೆನೋಪಾಸ್ ಟೈಮ್ನಲ್ಲಿ ಎಷ್ಟೋ ಮುಜುಗರಿ ಆಗುತ್ತೆ ಹೆಣ್ಮಕ್ಳಿಗೆ ಬಂದು ಹೇಳೋದು. ಅಂದರೆ ಹಾಟ್ ಫ್ಲಾಶಸ್ ಬರೋದು, ಬೆವರು ಬರೋದು, ಸಡನ್ಲಿ ಬೆವರು ಬರೋದು, ಮತ್ತು ಅವ್ರಿಗೆ ಏನು ಸೆಕ್ಸ್ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗೋದು, ಮತ್ತು ಮ್ಯಾರಿಟಲ್ ಪ್ರಾಬ್ಲಮ್ಸ್ ಎಲ್ಲಿ ಅವ್ರ ಯಜಮಾನರು ಯಾವಾಗಲೂ ಚಿಡಿ ಮಾಡೋದು, ಈ ಹಾರ್ಮೋನಲ್ ವ್ಯತ್ಯಾಸ ಇರೋದು, ಈ ಮೆನೋಪಾಸಲ್ ಸಿಮ್ಟಮ್ಸು, ಅದೂ ಪ್ರಾಬ್ಲಮ್ಮು. ಮತ್ತು ಎಲುಬಿನಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆದರೆ, ಮತ್ತು ಇನ್ಫ್ಯಾಕ್ಟ್ ರಕ್ತದ ಕೊರತೆ ಇದ್ದರೆ ಆ ಟೈಮ್ನಲ್ಲಿ, ಬಿಕಾಸ್ ಹೆಚ್ಚಾಗಿ ಬ್ಲೀಡಿಂಗ್ ಆದರೆ ಅಂಥ ಸಮಯದಲ್ಲೂ ಅಲ್ಲಿ ನೋಡ್ಕೊಳ್ತೀವಿ. ಸೊ ಇದು ಬರೀ ಬಂಜೆತನ ಅಂದರೆ ಒಂದು ಭಾಗ ಅಷ್ಟೇ, ಬಟ್ ಇನ್ನೂ 80ರಷ್ಟು ಭಾಗ ಎಷ್ಟೋ ಇದೆ ಹೆಣ್ಮಕ್ಳದ ಬಗ್ಗೆ ನೋಡ್ಕೊಳ್ಳೋದು. ಬರೀ ಸೌಂದರ್ಯ ಅಂತ ನಾವು ಹೇಳಲ್ಲ, ಬಟ್ ಹೆಲ್ತ್ ವೈಸ್ ಅವ್ರಿಗೆ ಹಕ್ಕು ಚಲಾಯಿಸಬೇಕಾದ್ರೆ ಫಸ್ಟ್ ಅವ್ರ ಆರೋಗ್ಯ ಸರಿಯಾಗಿರಬೇಕಲ್ವ. ಸೊ ನಾವು ಅವ್ರ ಆರೋಗ್ಯ ಸರಿಯಾಗಿ ಮಾಡಬೇಕು. ಸೊ ದೆನ್ ಅವ್ರದ್ದು ಪರಿಪೂರ್ಣ ಸ್ತ್ರೀ ಸಶಕ್ತಿ ಅಂತ ಹೇಳ್ಬೋದು. ದೆನ್ ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ಅಲ್ಲಿಗೆ ಇದು ಮೆನಾರ್ಕಿ ಟು ಮೆನೋಪಾಸ್, ಅದಕ್ಕಿಂತ ಬಿಯಾಂಡ್, ಅಂದರೆ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟ್, ಹೆಣ್ಮಕ್ಳಿಗೆ ಬರುವಂಥ ಸರ್ವ ಕಾಯಿಲೆಗಳಿಗೂ ಕೂಡ ಚಿಕಿತ್ಸೆ ಡಾಕ್ಟರ್ ಕಾಮಿನಿ ರಾವ್ ಅವರಲ್ಲಿ ಇದೆ ಅಂತ ಅಲ್ವಾ? ರೈಟ್. ಅದ್ರ ಜೊತೆಗೆ ನಾನು ಆಗಲೇ ಕೇಳ್ತಾ ಇದ್ದೆ, ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ, ಎಷ್ಟೋ ಜನರಿಗೆ ತಾಯಿ ಆಗುವಂಥ ಭಾಗ್ಯ ಕೊಟ್ಟಿದ್ದೀರಿ, ನಿಮಗೆಲ್ಲನೂ ಸ್ಪೆಷಲ್ಲೇ. ಬಟ್ ಯಾವುದೋ ಒಂದು ತಾಯಿ, ಯಾವುದೋ ಒಂದು ಹೆಣ್ಮಗಳು ಮಗು ಆಗದೆ ಎಷ್ಟೋ ವರ್ಷಗಳ ಕಾಲ ಪರದಾಡಿ ಆನಂತರ ಕೊನೆಗೆ ನಿಮ್ಮ ಬಳಿ ಬಂದು ಮಗು ಪಡೆದಂತಹ ಸಂದರ್ಭದ ಖುಷಿ, ಅಂಥದ್ದು ಯಾವುದಾದ್ರೂ ಘಟನೆಗಳು ನಮ್ಮ ಜೊತೆ ರೀಕಾಲ್ ಮಾಡಬಹುದಾ ಅಂಥೇಳಿ? ಯಾವತ್ತೂ ಮರಿಲಿಕ್ಕೆ ಆಗಲ್ಲ ಅಂಥದ್ದು ಯಾರೋ ದಂಪತಿ ಬಂದಿದ್ರು ಅನ್ನುವಂಥ ಘಟನೆ ಸುಮಾರಿದೆ, ಒಂದಲ್ಲ. ಅದು ನೆನಪಲ್ಲಿ ಒಂದು ಈಗ ನನ್ನ ನೆನಪಿಗೆ ಬರ್ತಾ ಇರೋದು, ಒಂದು ಲೇಡಿ ಹೂ ಇಸ್ ಫ್ರಮ್ ಉತ್ತರ ಕರ್ನಾಟಕ. ಆಮೇಲೆ 2 ಕಾಲಿಗೆ ಪೋಲಿಯೋ ಆಗಿತ್ತು. ಅವಳು ನಡೆಯೋಕ್ಕಾಗ್ತಾ ಇರಲಿಲ್ಲ. ಅವಳು ಅಂಡು ಊರ್ಕೊಂಡು ತಳಗೇರಿಯಿಂದ ಕೈಯಿಂದ ಬರ್ತಾಯಿದ್ಲು. ಅವಳ ಮದುವೆ ಆಗಿತ್ತು. ಆ್ಯಂಡ್ ಸರ್ಪ್ರೈಸ್, ಆಶ್ಚರ್ಯ ಏನು ಅಂದರೆ, ಅವ್ರ ಯಜಮಾನರು ಈಸ್ ಅ ಹೆಲ್ತ್ ಫಿಸಿಕಲ್ ಇನ್ಸ್ಟ್ರಕ್ಟರ್. ಸೊ ಅವರಿಬ್ಬರಿಗೂ ಎದುರುಗಡೆ ಕೂತ ತಕ್ಷಣ ಫಸ್ಟು ಏನು ಯೋಚನೆ ಬಂತು ನನಗೆ, ಇವ್ರಿಗೆ ನಿಜವಾಗ್ಲೂ ನನ್ನ ಮಗು ಕೊಡೋಕ್ಕಾಗುತ್ತಾ? ಅದು ಬರಬಾರ್ದಾಗಿತ್ತು, ಬಟ್ ಅದು ಬಂತು ನನ್ನ ತಲೆಯಲ್ಲಿ. ನಾ ಏನು ಹೇಳಲಿಲ್ಲ,
ಫಸ್ಟ್ ಅವ್ರು ಮಾತಾಡಲಿ ಅಂತ ನಾನು ಇದು ಮಾಡಿದೆ. ದೆನ್ ಅವರು ಹೇಳಿದರು, ನಮಗೆ ಬಂಜೆತನ ಇದೆ, 2 ಕಾಲಿಲ್ಲ, ಆ್ಯಂಡ್ ಬಟ್ ವೆರಿ ಕ್ಲಿಯರ್ ಇಂಗ್ಲೀಷ್ ಆಂಗ್ಲ ಭಾಷೆನಲ್ಲೇ ಮಾತಾಡ್ತಾಯಿದ್ರು. ದೆನ್ ಯಜಮಾನ್ರಿಗೂ ಕೇಳಿದೆ ನಾನು. ಸೊ ಅವರಂದರು, ಇಲ್ಲ ಮಗು ಬೇಕು ನಮಗೆ, 4 ವರ್ಷ ಆಯಿತು ಮಗು ಇಲ್ಲ ಅಂತ, ಆ್ಯಂಡ್ ಇದು ನ್ಯಾಚುರಲಾಗಿ ಆಗಲ್ಲ, ಅದಕ್ಕೋಸ್ಕರ ಬೇಕಾಗುತ್ತೆ ಅಂತ. ಸೆಡ್ ಮಗು ನೋಡ್ಕೊಳಕ್ಕಾಗುತ್ತಾ, ಅದು ಮನೆಯಲ್ಲೆಲ್ಲ ಸಪೋರ್ಟ್ ಇದೆಯಾ, ಹೆಲ್ಪ್ ಇದೆಯಾ ಅದೆಲ್ಲ ಅಂತ. ನನಗೆ ನೋಡ್ಕೊಳಕ್ಕಾಗುತ್ತೆ ಅಯ್ಯಮ್ಮ ಹೇಳಿದ್ಲು. ಸರ್ ಹೌದು, ಬಟ್ ಮಗು ಓಡಾಡಬೇಕಾದ್ರೆ ಅದೆಲ್ಲ ಅಂತಂದರೆ ಅದು ನಿಮ್ಮ ತೊಂದರೆ ಅಲ್ಲ, ಅದು ನನ್ನ ತೊಂದರೆ. ಸರ್ ಹೌದು, ಬಟ್ ಮಗು ಪರವಾಗಿ ನಾನು ಮಾತಾಡಬೇಕಾಗತ್ತೆ, ಯಾಕಂದರೆ ಇನ್ನೂ ಮಗು ಹುಟ್ಟಿಲ್ಲ. ಫೀಟಲ್ ರೈಟ್ಸ್, ಮೆಟರ್ನಲ್ ರೈಟ್ಸ್. ಈಗ ಫೀಟಲ್ ರೈಟ್ಸಿನ ಪರವಾಗಿ ನಾನು ಮಾತಾಡಬೇಕಾಗುತ್ತೆ, ಅದಕ್ಕೆ ನಾನು ಕೇಳಬೇಕಾಗುತ್ತೆ, ಅದು ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ. ದೆನ್ ಏನು ಎವಿಡೆನ್ಸ್ ಬೇಕು ನಿಮಗೆ ಅಂತ. ಸೆಡ್ ಯಾರು ಮಗುನ ನೋಡ್ಕೊಳ್ತಾರೆ ನಿಮಗೆ ಕೊಟ್ಟರೆ. ದೆನ್ ಒಂದು 2 ನಂಬರ್ ಏನೋ ಫೋನ್ ಮಾಡಿದ್ಲು, ಎಲ್ಲಿಂದ ಇನ್ನೂ ಬಂದರು ರಿಲೇಟಿವ್ಸ್. ನಾನು ನೋಡ್ಕೊಳ್ತೀನಿ. ಸೆಡ್ ಓಕೆ, ಇಷ್ಟೆಲ್ಲ ಜನ ಬರ್ತಾಯಿದ್ದಾರೆ ಅದೆಲ್ಲ. ಸೊ ಕನ್ಸೆಂಟ್ ಫಾರ್ಮ್ ಎಲ್ಲನೂ ತೊಗೊಂಡೆ ನಾನು. ದೆನ್ ದ ಟೆಕ್ನಿಕಲ್ ಪಾರ್ಟ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಯಾಕಂದರೆ ಖಾಲಿ ಇಲ್ಲ, ಹೆಂಗೆ ನಾನು ಇದು ಮಾಡಬೇಕು, ಸ್ಟಿಮ್ಯುಲೇಷನ್ ಮಾಡಬೇಕು, ಇದು ಮಾಡಬೇಕು. ಆದರೂ ಕಟ್ವಳ್ಳಿ ಇದು ಯಜಮಾನರು ಅದು ಸ್ಕೂಟರ್ ಮೇಲೆ ಬಂದಿದ್ದರು. ದೆನ್ ಎಲ್ಲ ಡೀಟೇಲ್ಸ್ ಎಲ್ಲ ಬರೆದು ಆಲ್ ದ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನಾನು ಸುಮ್ಮನೆ ಕಿಟಕಿಲಿಂದ ನೋಡಿದೆ, ಬಿಕಾಸ್ ಆನ್ ದ ಫಸ್ಟ್ ಫ್ಲೋರ್. ಅವರು ಕೆಳಗಡೆ ಹೋದರು. ಹೌ ದ ಸ್ಟೆಪ್ಸ್ ಶಿ ಮ್ಯಾನೇಜ್ ಟು ಗೋ ಡೌನ್ ದ ಸ್ಟೆಪ್ಸು, ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಈ ಡಾಲ್ಫಿನ್ಸ್ ಇರುತ್ತಲ್ಲ ಆ ಥರದ ಒಳಗಡೆ ಹೋದರು. ಹೋಗಿ ಆ್ಯಂಡ್ ದೆನ್ ಹೌ ನೈಸ್ಲಿ ಶಿ ಸ್ಯಾಟ್ ಆನ್ ದ ಸ್ಕೂಟರ್ ಬಿಹೈಂಡ್, ಆ್ಯಂಡ್ 2 ಕೈ ಗಂಡನ ಹೊಟ್ಟೆ ಸುತ್ತಲೂ ಕೈ ಹಿಡ್ಕೊಂಡು ಆ್ಯಂಡ್ ದೇ ವೆಂಟ್. ಇದು ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು, ಇದು ಹೇಗೆ ಅಂತ. ಟು ಕಟ್ ದ ಲಾಂಗ್ ಸ್ಟೋರಿ ಶಾರ್ಟ್, ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಅದು IVFನೂ ಮಾಡಿ, ಪ್ರೆಗ್ನೆಂಟ್ನೂ ಆದಲು, ಆ್ಯಂಡ್ ಸಿಸೇರಿಯನ್ ಮಾಡಬೇಕಾಯ್ತು. ಗಂಡು ಮಗು ಆಯಿತು, 3.5 kgs, ಆ್ಯಂಡ್ ಎಲ್ಲನೂ ನೈಸ್ ಒಂದು ಫಂಕ್ಷನ್ನೂ ಆಯಿತು, ಆ್ಯಂಡ್ ಮಗುನೂ ಇದು ಮಾಡಿದ್ದೆ. ಶಿ ವಾಸ್ ಆಲ್ಸೋ ಹ್ಯಾಪಿ, ಆ್ಯಂಡ್ ಶಿ ಬ್ರಾಟ್ ದಟ್ ಬೇಬಿ ಬ್ಯಾಕ್ ಆಲ್ಸೋ 1 year ಲೇಟರ್. ಆ್ಯಂಡ್ ಶಿ ಹೇಳಿದ್ಲು ನನಗೆ, ನಾನು ನೋಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಂತ. ದೆನ್ ನನಗನ್ನಿಸ್ತು, ಯಾವತ್ತೂ ನಾವು ಜಡ್ಜ್ಮೆಂಟಲ್ಲಿ ಇರಬಾರ್ದು. ಯಾರ್ದಾದ್ರೂ ಕೆಪಾಸಿಟಿನ ನಾವು ಕಮ್ಮಿ ಮಾಡಬಾರ್ದು. ಎಲ್ಲರೂ ತಮ್ಮ ಕೆಪಾಸಿಟೀಸು ಗೊತ್ತಿರುತ್ತೆ. ನಾನು ಅವಳದ್ದು ಕೆಪಾಸಿಟಿ ನಾನು ಹೇಗೆ ಅಂಡರ್ಮೈನ್ ಮಾಡೋಕ್ಕಾಗುತ್ತೆ, ಆ ಹೆಂಗಸಿಂದ ನಾನು ಅದು ಕಲಿತೆ. ಇಂಥ ಎಷ್ಟೋ ಸ್ಟೋರಿಗಳು ಬಹುಶಃ ನಿಮ್ಮ ಹತ್ರ ಸುಮಾರು ಸ್ಟೋರೀಸ್ ಇದೆ. ಲಕ್ಷಾಂತರ ತಾಯಂದಿರಾಗಿದ್ದಾರೆ, ಹೆಣ್ಮಕ್ಳು ತಾಯಂದಿರಾಗಿದ್ದಾರೆ. ಬಟ್ ನೀವು ಮಾಡಿರುವಂಥ ಉತ್ತಮ ಕೆಲಸ ಏನು ಅಂತಂದರೆ, ಮುಂದಿನವರು ಅದನ್ನು ಓದಬೇಕು, ತಿಳ್ಕೊಳ್ಬೇಕು ಅಂಥೇಳಿ ಅದನ್ನು ವೈದ್ಯಕೀಯ ಶಿಕ್ಷಣದಲ್ಲೂ ನಿಮ್ಮ ಬರೆದಂಥ ಪುಸ್ತಕಗಳನ್ನು ಓದ್ತಾರೆ, ಅದನ್ನು ಕೋರ್ಟ್ನಲ್ಲೂ ಕೂಡ ಅದನ್ನು ಸ್ಟಡಿ ಮಾಡ್ತಾರೆ ಅಂತ ಕೇಳಿದೆ. ಅದ್ರ ಬಗ್ಗೆ ಹೇಳಬಹುದಾ ಅಂಥೇಳಿ? ಅದು ಕೋರ್ಟ್ನಲ್ಲಿ ಇನ್ನೂ ಇದೆ. ಇದರಲ್ಲಿ ಕೇಸ್ ಪ್ರೆಸಿಡೆನ್ಸ್ ಅಂತ ಇರುತ್ತಲ್ಲ, ಅದರಲ್ಲೂ ಅಲ್ಲಿ ರೆಗ್ಯುಲೇಷನ್ಸು ರೂಲ್ಸ್ ಅದೆಲ್ಲ ಏನಿದೆಯಲ್ಲ, ಅದರಲ್ಲೂ ಇದು ಒಂದು ರೆಫರೆನ್ಸ್ ಬುಕ್ ಅಂತ ಇದೆ ಅಲ್ಲಿ. ಸೊ ಅದನ್ನು ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಬಿನ್ ವೆರಿ ಯೂಸ್ಫುಲ್, ತುಂಬ ಉಪಯೋಗ ಆಗಿದೆ ಎಲ್ಲರಿಗೂ. ಪುಸ್ತಕದ ಮುಖಾಂತರ, ಟಿ ವಿ ಮುಖಾಂತರ, ಅಥವಾ ಈ ಇದು ಪ್ರಾಕ್ಟೀಸ್ ಏನಿದೆ ಟ್ರೈನಿಂಗ್ ಮುಖಾಂತರ, ಇದೆಲ್ಲ ಇಸ್ ಮಾಧ್ಯಮ ಟು ಗೆಟ್ ದ ಟ್ರೈನಿಂಗ್ ಅಂತ. ದಟ್ ಈಸ್ ಮೈ ಗೋಲ್. ನಿಮ್ಮ ಇಷ್ಟು ವರ್ಷಗಳ ಸುದೀರ್ಘವಾದಂಥ ಸೇವೆಗೆ ಬಹುಶಃ ಸಿಗದೇ ಇರುವಂಥ ಅವಾರ್ಡ್ಗಳೇ ಇಲ್ಲ ಅಂತ ಅಂದ್ಕೊತೀನಿ. ಸಾಕಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಪದ್ಮಶ್ರೀ ಪ್ರಶಸ್ತಿಯಿಂದ ಪುರಸ್ಕೃತರಾದವರು ನೀವು. ಅದು ಸುಮಾರು 10 ವರ್ಷಗಳ ಹಿಂದೆಯೇ ಅಂಥದ್ದೊಂದು ಪ್ರಶಸ್ತಿಯನ್ನು ಪಡೆದವರು. ಯಾವುದೂ ಈಸಿಯಾಗಿ ಸಿಗಲಿಲ್ಲ ಡಾಕ್ಟರ್ ಕಾಮಿನಿ ರಾವ್ ಅವರಿಗೆ. ಅವರು ಮಾಡಬೇಕು ಅಂದ್ಕೊಂಡಿದ್ದು ಎಲ್ಲರೂ ಅಂದ್ಕೊಂಡಿದ್ದನ್ನಲ್ಲ, ನಾನು ಬೇರೆಯದ್ದನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದವರು. ಅದನ್ನು ಪಡ್ಕೊಳ್ಳೋಕ್ಕೆ ಅವ್ರು ಪಟ್ಟಂಥ ಕಷ್ಟ ಪ್ರತಿ ಹಂತದಲ್ಲೂ ಅದು ಬಹುಶಃ ಎಲ್ರಿಗೂ ಮಾದರಿ. ಈ ರೀತಿ ಏನೋ ಮಾಡಬೇಕು, ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತಿರುವಂಥವರಿಗೆ, ಅಂತಹ ಯುವಕರಿಗೆ ಅಥವಾ ಯಾವುದೇ ವಯಸ್ಸಿನವರಿಗಾಗಿರ್ಬೋದು, ಕಾಮಿನಿ ರಾವ್ ಅವರು ಏನು ಸಜೆಷನ್ ಕೊಡ್ತಾರೆ?
ಏನು ಮಾಡಬೇಕಾದ್ರೆ ಒಂದು ಸಿಂಗಲ್ ಮೈಂಡೆಡ್ ಕಾನ್ಸಂಟ್ರೇಷನ್ ಇರಬೇಕು, ಪ್ಲ್ಯಾನ್ ಇರಬೇಕು, ಆ್ಯಂಡ್ ಆ ಪ್ಲ್ಯಾನ್ ಅಟ್ಲೀಸ್ಟ್ 5 year ಪ್ಲ್ಯಾನ್ ಇರಬೇಕು. ದೆನ್ ಯು ವರ್ಕ್ ಬ್ಯಾಕ್ವರ್ಡ್ಸ್. ಅಂದರೆ ಇವಾಗ ನಾನು 2025 ಇದೆ. ಸೊ ಬೈ 2030 ನಾನೇನು ಮಾಡಬೇಕು, ಇವಾಗಲಿಂದ ಶುರು ಮಾಡಿ. 2030ಗೆ ಬಂದುಬಿಟ್ಟು ನಾವು ಐ ವಾಂಟ್ ಟು ಡೂ ದಿಸ್ ದ್ಯಾಟ್ ಅಂತಲ್ಲ, ಪ್ರಿಪ್ರೇಷನ್ ಟೈಮ್ ಇರುತ್ತೆ ಮಾಡೋದಕ್ಕೆ. ಎಲ್ಲನೂ ಸಾಧನೆ ಮಾಡ್ಬೋದು ಅಂತಂತೇನಿಲ್ಲ, ಬಟ್ ಪ್ಲ್ಯಾನೇ ಇಲ್ಲದೇ ಇದ್ದರೆ ಏನು ಮಾಡ್ತೀರಾ? ಸೊ ಪ್ಲ್ಯಾನ್ ಮಾಡ್ತಾನೇ ಇರಬೇಕು. ಈಗ 2025ನಲ್ಲಿ ಏನು ಮಾಡ್ತೀನಿ, ನಾನಿದು 2020ನಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಸೊ ನಾನು ಮುಂಚೆಯಿಂದೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿರ್ತೀನಿ ನಾನು. ಸೊ ಆ ಗುರಿ ಏನಿದೆ, ಆ ಗುರಿ ತಪ್ಪಬಾರ್ದು, ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಇನ್ನೂ ಆ್ಯಡ್ ಆನ್ ಮಾಡ್ಬೋದು, ಇನ್ನೂ ಕರೆಕ್ಷನ್ ಮಾಡ್ಬೋದು, ಬಟ್ ಅನ್ಲೆಸ್ ಯು ಹ್ಯಾವ್ ಅ ಮ್ಯಾಪ್ ಆ್ಯಂಡ್ ಯು ಹ್ಯಾವ್ ಅ ಗೋಲ್. ಈಗ ಎಷ್ಟೋ ನನ್ನ ಮಕ್ಕಳು ಈಗ ಇದು ಬರ್ತಾರಲ್ಲ ಫೆಲೋಶಿಪ್ಪಿಗೆ, ನಾನು ಕೇಳ್ತೀನಿ ವಾಟ್ ಈಸ್ ಯುವರ್ ಗೋಲ್ ಅಂತ. ಲೆಟ್ ಮಿ ಪಾಸ್ ದ ಎಕ್ಸಾಮ್ ದೆನ್ ಐಲ್ ಸಿ. ಅರೆ ಈಗಾಗಲೇ ನೀನು ಕೋರ್ಸ್ನಲ್ಲಿ ಸೇರಿದೆಯಾ, ನೀನು ಪಾಸ್ ಆಗ್ತೀಯಾ, ಈಗ ನೀನು ಯೋಚನೆ ಮಾಡಬೇಕು ಪಾಸ್ ಆದಮೇಲೆ ಏನು ಮಾಡಬೇಕು, ಅಷ್ಟೂ ಅವ್ರು ಯೋಚನೆ ಮಾಡಿರಲ್ಲ. ಸೊ ಯು ಹ್ಯಾವ್ ಟು ಯೋಚನೆ ಮಾಡಬೇಕು. ಈಗಾಗಲೇ ಫೆಲೋಶಿಪ್ ತೊಗೊಂಡಿದ್ದೀರಾ, ನೀವು ಏನು ಮಾಡ್ತೀರಾ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ಆರ್ ಯು ಗೋಯಿಂಗ್ ಟು ವರ್ಕ್ ಇನ್ ಅ ಕಾರ್ಪೊರೇಟು, ಅಥವಾ ಆರ್ ಯು ಗೋಯಿಂಗ್ ಟು ಸ್ಟಾರ್ಟ್ ಆನ್ ಯುವರ್ ಓನ್, ವೇರ್ ಆರ್ ಯು ಗೋಯಿಂಗ್ ಟು ಪುಟ್ ದ್ಯಾಟ್, ಏನೇನು ಯೋಚನೆ ಮಾಡಲ್ಲ. ಸೊ ಇಫ್ ಯು ಹ್ಯಾವ್ ಟು ಡಿಸೈಡ್ ದಟ್ ಐ ವಾಂಟ್ ಟು ರೀಚ್ ಫ್ರಮ್ ಹಿಯರ್ ಟು ಹಿಯರ್, then start planning from here to reach there. And what will get you from here will not get you there. Plans have to change. ನಿಮ್ಮ ಸುದೀರ್ಘವಾದಂಥ ಜರ್ನಿ, ನಿಮ್ಮ ಸುದೀರ್ಘವಾದಂಥ ಸೇವೆ ಎಷ್ಟೋ ಮನೆಗಳಲ್ಲಿ ನಗು ತರಿಸಿದೆ, ಎಷ್ಟೋ ದಂಪತಿಗೆ ಬಹುಶಃ ಹೊಸ ಜೀವನವನ್ನು ಕೊಟ್ಟಿದೆ. ಸವಾಲುಗಳನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅಂತ ಹೇಳಿಕೊಟ್ರಿ. ನಿಮ್ಮ ಇಡೀ ಬದುಕು, ನಿಮ್ಮ ಇಡೀ ಆ ಜರ್ನಿನೇ ಎಲ್ರಿಗೂ ಒಂದು ಸ್ಫೂರ್ತಿ. ಥ್ಯಾಂಕ್ ಯು ಮ್ಯಾಮ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.